ನಮಸ್ಕಾರ. ಸುಕೃತಿ ಅವರು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಪುಸ್ತಕ ಪರಿಚಯ. ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನಿವತ್ತು ಪರಿಚಯ ಮಾಡಿಕೊಡೋಕ್ಕೆ ಹೊರಟಿರುವಂತಹ ಪುಸ್ತಕ ಸಾಫ್ಟ್ವೇರ್ನಿಂದ ಸಾಕ್ಷಾತ್ಕಾರದೆಡೆಗೆ. ಇದು ಸನ್ಯಾಸಿಯೊಬ್ಬನ ಆತ್ಮವೃತ್ತ ಅಂತ. ಈ ಪುಸ್ತಕವನ್ನು ಇವತ್ತು ನಮ್ಮೆಲ್ಲ ವೀಕ್ಷಕರಿಗೆ ಪರಿಚಯ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಈ ಕೃತಿಯ ಮೂಲ ಲೇಖಕರು ಬಂದು ಓಂ ಸ್ವಾಮಿಯವರು. ಕನ್ನಡಕ್ಕೆ ಇದನ್ನು ಅನುವಾದವನ್ನು ಮಾಡಿದ್ದಾರೆ BS ಜಯಪ್ರಕಾಶ ನಾರಾಯಣ ಅವರು. ಇದು ಇಂಗ್ಲೀಷ್ ಮೂಲ ಕೃತಿ. ಇದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಕನ್ನಡಕ್ಕೆ ತಂದು ನಮ್ಮ ಕನ್ನಡಿಗ ಓದುಗರಿಗೆ ಒದಗಿಸಿಕೊಟ್ಟಿರುವಂಥದ್ದು BS ಜಯಪ್ರಕಾಶ ನಾರಾಯಣ ಅವರು. ಈ ಪುಸ್ತಕ ಯಾವುದೋ ದ್ವಾಪರ ಯುಗದ ತ್ರೇತಾಯುಗದ ಸನ್ಯಾಸಿಗಳ ಕಥೆಯನ್ನು ಹೇಳುವಂಥದ್ದಲ್ಲ. ಇದು ಆಧುನಿಕನೊಬ್ಬನು, ಅಂದರೆ ಇತ್ತೀಚೆಗೆ ಬಂದಿರುವಂತಹ ಕೃತಿ ಇದು. ಹಾಗೆ ಇದು ಆಧುನಿಕನೊಬ್ಬ ತನ್ನ ಲೌಕಿಕ ಜೀವನದಲ್ಲಿ ತುಂಬ ಉತ್ತುಂಗ ಮಟ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ತನ್ನೆಲ್ಲ ಐಷಾರಾಮಿತನವನ್ನು ತೊರೆದು ದೇವರನ್ನು ಕಾಣುವ ಹಂಬಲದಿಂದ ಸನ್ಯಾಸತ್ವವನ್ನು ತೆಗೆದುಕೊಂಡು ಹೊರಡುವಂತಹ ಒಂದು ವೃತ್ತಾಂತವನ್ನು ಇಟ್ಕೊಂಡು ಬಂದಿರುವಂತಹ ಕೃತಿ. ಬಹಳ ಅದ್ಭುತವಾದಂತಹ ಕೃತಿ. ಯಾಕಂದರೆ DVG ಅವ್ರದ್ದು ಒಂದು ಕಗ್ಗ ಇದೆ, ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಇದಕ್ಕೆ ಏನಾದರೂ ಸಂಬಂಧ ಇದೆಯಾ, ನಾವು ಕಾಣದೇ ಇರುವಂಥದ್ದು ಯಾವುದಾದ್ರೂ ಇಲ್ಲಿ ಇದೆಯಾ, ಜೀವ ಮತ್ತು ಪ್ರಪಂಚಗಳ ಸಂಬಂಧ ಏನು ಅನ್ನುವಂತಹ ಒಂದು ಕಗ್ಗವನ್ನು ನಾನು ಓದಿದ್ದೆ. ಅಂದರೆ ಏನು ಜೀವನಕ್ಕೆ ಏನು ಅರ್ಥ ಇದೆ, ಈ ಪ್ರಪಂಚದಲ್ಲಿ ಜೀವಿಗಳು ಇರುವವರಿಗೆ ನಮಗೆ ಏನು ಅರ್ಥ ಇದೆ, ನಮಗೂ ಪ್ರಪಂಚಕ್ಕೂ ಏನಾದರೂ ಸಂಬಂಧ ಇದೆಯಾ, ಈ ಸಂಬಂಧ ಬೆಸೆಯೋದ್ರ ಹಿಂದೆ ಯಾವುದಾದ್ರೂ ಶಕ್ತಿ ಇದೆಯಾ, ಆ ಶಕ್ತಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದೆಯಾ, ಇದ್ದೇ ಆದರೆ ಯಾವುದು ಆ ಶಕ್ತಿ, ಅದನ್ನು ತಿಳ್ಕೊಳ್ಳುವಂತಹ ಜ್ಞಾನ ನಮಗೆ ಸಿಗೋದಾದರೆ ಹೇಗೆ, ನಾವು ಆ ಶಕ್ತಿಯನ್ನು ಕಾಣ್ಬೋದಾ, ಇಂಥ ಪ್ರಶ್ನೆಗಳು ಎಲ್ಲ ಸಾಮಾನ್ಯರನ್ನು ಕಾಡುವಂತಹ ಪ್ರಶ್ನೆಗಳೇ. ಎಷ್ಟೋ ಜನ ಈ ಪ್ರಶ್ನೆಗಳ ಹಿಂದೆ ಹುಡುಕ್ತಾ ಹೋಗ್ತಾರೆ. ಈ ಪ್ರಶ್ನೆಗಳ ಹಿಂದೆ ಹೋಗಿದ್ದಕ್ಕೆ ನಮ್ಮ ಪುರಾತನ ಋಷಿ ಮುನಿಗಳು ಬಹಳಷ್ಟು ಉತ್ತರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ, ಅದನ್ನು ಇತರರಿಗೆ ತಿಳಿಸುವ ನಿಟ್ಟಿನಲ್ಲಿ ಬಂದಂಥದ್ದು ವೇದಗಳು, ಉಪನಿಷತ್ತುಗಳು, ಈ ಥರದಂಥದ್ದು. ಹಾಗೆ ಆಧುನಿಕ ಜಗತ್ತಿನಲ್ಲಿ ಅಥವಾ ಆಧುನಿಕತೆ ಬೆಳೆದಂತೆಲ್ಲ ಅಂತಹ ವಿಚಾರಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ಭಾರತಕ್ಕೂ ಆಧ್ಯಾತ್ಮಕ್ಕೂ ಇರುವಂತಹ ಸಂಬಂಧ ಏನಿದೆ ಅದು ಬಹಳ ಬಹಳ ಪುರಾತನವಾದಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ಆಧುನಿಕರೊಬ್ಬರು ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದಂಥವರು, ಅದೇ ರೀತಿ ಅವರದೇ ಸ್ವಂತವಾದಂತಹ ಒಂದು ಕಂಪನಿಯನ್ನು ತೆರೆದು ಸಾಕಷ್ಟು ಜನಗಳಿಗೆ ಉದ್ಯೋಗವನ್ನು ಕೊಟ್ಟಂಥವರು, ಐಷಾರಾಮಿಯಾದಂತಹ ಜೀವನವನ್ನು ನಡೆಸಿದಂಥವ್ರು. ಆದರೆ ಅವ್ರಿಗೆ ಗೊತ್ತಿರುತ್ತೆ ಈ ಲೌಕಿಕ ಜೀವನ ನನಗೇನನ್ನೂ ತೃಪ್ತಿ ಕೊಡ್ತಾ ಇಲ್ಲ, ನನಗೆ ತೃಪ್ತಿ ಕೊಡುವಂಥದ್ದು ಅಥವಾ ನನಗೆ ಬೇಕಾದಂಥದ್ದು ಬೇರೆ ಏನೋ ಇದೆ, ನಾನು ಅದನ್ನು ಕಂಡ್ಕೋಬೇಕು, ಆ ಸಂತೋಷವನ್ನು ನಾನು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಯೋಚನೆ ಸದಾ ಇರುತ್ತೆ. ಹಾಗಂತ ಹಾಗೆ ಹೋಗಿಬಿಡೋದಾ ಸನ್ಯಾಸ ಜೀವನಕ್ಕೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ. ಆದರೆ ಅದು ಪ್ರಪಂಚಕ್ಕೆ ಕೊಡೋ ಅರ್ಥವೇ ಬೇರೆ ಇರುತ್ತೆ. ಅಂದರೆ ಜೀವನದಲ್ಲಿ ಬದುಕೋಕ್ಕಾಗದೇ ಇರೋವಂಥವ್ರು ಮಾತ್ರ ಸನ್ಯಾಸಕ್ಕೆ ಹೋಗ್ತಾರೆ ಅನ್ನೋ ಅರ್ಥ. ಆದರೆ ಅದು ಲೇಖಕರಿಗೆ ಬೇಕಾಗಿರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಾನು ಜೀವನದಲ್ಲಿ ಅತ್ಯುನ್ನತವಾದದ್ದನ್ನು ಸಾಧಿಸಿ ಸಾಕಷ್ಟು ಸಂಪಾದನೆ ಮಾಡಿ ಅದನ್ನು ನಾನು ಬಿಟ್ಟು ಹೋಗಬೇಕು. ಯಾಕಂತಂದರೆ ಖಾಲಿ ಕೈಯಲ್ಲಿ ಹೋದರೆ ಬಿಡೋದಕ್ಕೇನೂ ಇರೋದಿಲ್ಲ, ತ್ಯಾಗ ಮಾಡೋದಕ್ಕೆ ಏನೂ ಇರೋದಿಲ್ಲ. ನಾನು ತ್ಯಾಗ ಮಾಡಬೇಕು ಅಂದರೆ ನಾನು ಸಂಪಾದನೆ ಮಾಡಬೇಕು. ಆ ನಿಟ್ಟಿನಲ್ಲಿ ತನ್ನ ಜೀವನದ 30 ವರ್ಷಗಳನ್ನು ಓದಿಗೆ, ದುಡಿಮೆಗೆ, ಜ್ಞಾನಕ್ಕೆ ಮೀಸಲಿಟ್ಟು ಸಾಕಷ್ಟನ್ನು ಸಂಪಾದನೆ ಮಾಡ್ಕೋತಾರೆ. ಅದ ನಂತರ ಎಲ್ಲವುದನ್ನು ಬಿಟ್ಟು ತಂದೆ ತಾಯಿ, ತನ್ನ ಕುಟುಂಬ, ಸ್ನೇಹಿತರು, ತಾನು ಕಟ್ಟಿದಂತಹ ಸಾಮ್ರಾಜ್ಯ, ಗಳಿಸಿದಂತಹ ಸಂಪತ್ತು ಎಲ್ಲವನ್ನು ಬಿಟ್ಟು, ಲೌಕಿಕ ಜೀವನವನ್ನು ಬಿಟ್ಟು ಸನ್ಯಾಸತ್ವ ತಗೊಂಡು ಖಾಲಿ ಕೈಯಲ್ಲಿ ಹೋಗಿ ಸಾಧನೆ ಮಾಡ್ತಾರೆ. ಈ ಒಂದು ಚಿತ್ರಣವನ್ನು ಅಮಿತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಸರ್ವಾನಂದನಾಗಿ ದೀಕ್ಷೆ ತಗೊಂಡು ಮುಂದೆ ಹೋಗುವಂತಹ ನಿಟ್ಟಿನಲ್ಲಿ ಚಿತ್ರಿಸಿದ್ದಾರೆ. ಹಾಗಾದರೆ ಅಮಿತ್ ಅನ್ನುವಂತಹ ವ್ಯಕ್ತಿ ಸರ್ವಾನಂದನಾದ ನಂತರ ನಿಜವಾಗಿಯೂ ಅವರು ಅಂದ್ಕೊಂಡ ಹಾಗೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಯಿತಾ, ದೇವರನ್ನು ಅವರು ನೋಡಿದ್ರ, ಈ ಎಲ್ಲ ವಿಚಾರಗಳು ಬಹಳ ಕುತೂಹಲಕಾರಿಯಾಗಿ ಅಷ್ಟೇ ಸೊಗಸಾಗಿ ಈ ಪುಸ್ತಕದಲ್ಲಿ ಮೂಡಿ ಬಂದಿದೆ. ಖಂಡಿತ ಎಲ್ಲರೂ ಓದಲೇಬೇಕಾದಂತಹ ಪುಸ್ತಕ.
ಈ ಪುಸ್ತಕದಲ್ಲಿ ಸಾಕಷ್ಟು ವಿಚಾರಗಳು ನನ್ನ ಗಮನವನ್ನು ಸೆಳೆದ್ವು. ಅದರಲ್ಲಿ ಮೊದಲನೇದಾಗಿ ಓದುವಾಗ ಅವ್ರಿಗೆ ಹೇಳ್ತಾರೆ, ಒಬ್ಬರನ್ನ ಭೇಟಿಯಾದಾಗ, ನೀ ಯಾಕೆ ಸನ್ಯಾಸವನ್ನು ತಗೋಬೇಕು, ಮದುವೆ ಮಾಡಿಕೊಂಡು ಆರಾಮಾಗಿರು, ನಿಮಗೆ ಸನ್ಯಾಸ ಎಲ್ಲ ಯಾಕೆ ಬೇಕು ಅಂತ. ಆಗ ಅವರಲ್ಲೇ ಒಂದು ಪ್ರಶ್ನೆ ಮೂಡುತ್ತೆ, ಆರಾಮ ಜೀವನ ಹಾಗಂದರೆ ಆರಾಮದಾಯಕ ಜೀವನ ಅಂತಂದರೆ ಯಾವುದು? ಒಬ್ಬರಿಗೆ ತುಂಬ ಸಹಜ ಅನಿಸೋವಂಥದ್ದು ಇನ್ನೊಬ್ಬರ ದೃಷ್ಟಿಯಿಂದ ನೋಡಿದರೆ ಅಸಹಜ ಅನ್ನಿಸ್ಬೋದು. ಉದಾಹರಣೆಗೆ ಹೇಳೋದಾದರೆ, ಒಬ್ಬ ಯೋಗಿಯು ಈ ಲೋಕವೆಲ್ಲ ಅಸಹಜ, ಇಲ್ಲಿ ಜನರು ಬರೀ ಆಹಾರ ಮೈಥುನಗಳ ಬಗ್ಗೆಯೇ ಯೋಚಿಸುತ್ತಾ ಪ್ರಾಣಿಗಳಂತೆ ಬದುಕುತ್ತಿದ್ದಾರೆ ಅಂದ್ಕೊಳ್ತಾನೆ. ಆದರೆ ಜಗತ್ತು, ಈ ಯೋಗಿ ಒಬ್ಬ ಮೂರ್ಖ, ಎಲ್ಲೋ ಸುಮ್ಮನೆ ಮೂಗು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಇಡೀ ಜೀವನವನ್ನೇ ವ್ಯರ್ಥ ಮಾಡ್ಕೊಳ್ತಾ ಇದ್ದಾನೆ. ಈ ಬದುಕು ದಯಪಾಲಿಸುವ ಯಾವ ಸುಖ ಸಂತೋಷಗಳನ್ನು ಇವನು ಅನುಭವಿಸ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಾನೆ ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಅಲ್ವಾ? ನಾವು ಅಂದ್ಕೊಂಡಿರ್ತೀವಿ ನಮಗೆ ಕಾಣೋದೇ ಪ್ರಪಂಚ, ನಾವು ಅಂದ್ಕೊಂಡಿರೋದೇ ಸತ್ಯ, ಅಥವಾ ನಾವೇ ಸುಖವಾಗಿದ್ದೀವಿ, ಇತರರು ಸುಖವಾಗಿಲ್ಲ, ಅಥವಾ ನಾವು ಕಷ್ಟದಲ್ಲಿದ್ದೀವಿ, ಇತರರೆಲ್ಲ ತುಂಬ ಸುಖವಾಗಿದ್ದಾರೆ ಅಂತ. ಆದರೆ ಅದನ್ನು ಅಳತೆ ಮಾಡೋರು ಯಾರು? ಮಾಪನ ಮಾಡೋರು ಯಾರು? ಯಾರು ಸುಖವಾಗಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಅಥವಾ ಮದುವೆ ಆದರೆ ಸುಖ, ಸನ್ಯಾಸತ್ವ ತಗೊಂಡ್ರೆ ಸುಖ, ಈ ಥರ ವಿಚಾರಗಳ ಒಂದು ಪಟ್ಟಿಯನ್ನು ತಯಾರು ಮಾಡಿದವ್ರು ಯಾರು? ಇದು ಹೀಗೆ ಅಂತ ಹೇಳೋರು ಯಾರು? ಅದು ಸಾಧ್ಯ ಇಲ್ಲ ಅಲ್ವಾ? ಈ ವಾಕ್ಯಗಳು ಎಂಥವರನ್ನು ಒಂದು ಕ್ಷಣ ಯೋಚನೆಗೆ ಹಚ್ಚುವಂಥದ್ದು. ಅದೇ ರೀತಿ ಅವರು ಸಾಕಷ್ಟನ್ನು ಗಳಿಸ್ಕೋತಾರೆ. ಅವರು 1998ರಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ, ಖಾಲಿ ಕೈಯಲ್ಲಿ ಹೋಗ್ತಾರೆ. ಒಂದು ರೀತಿ ಊಟಕ್ಕೂ ಪರದಾಡುವಂಥ ಸನ್ನಿವೇಶ ಇರುತ್ತೆ. ಆದರೆ 2000 ಇಸವಿಯಷ್ಟರಲ್ಲಿ, ಅಂದರೆ ಕೇವಲ 2 ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡ್ತಾರೆ. ನಾವೇನು ಅನ್ಕೋತೀವಿ, ಅಷ್ಟು ಬೇಗ ನಮಗೆ ಯಶಸ್ಸು ಸಿಕ್ಬಿಟ್ರೆ ನನ್ನ ಶ್ರಮದ ಫಲ, ನಾನು ಅದನ್ನೆಲ್ಲ ಮಾಡಿಕೊಂಡೆ, ನನ್ನಿಂದ ಇದು ಸಾಧ್ಯ ಆಯಿತು, ನಾನು ಅನ್ನೋ ಅಹಮ್ಮನ್ನು ಬೆಳೆಸ್ಕೋತೀವಿ. ಆದರೆ ಇಲ್ಲಿ ಲೇಖಕರಿಗೆ ಆ ಅಹಂ ಬರೋದಿಲ್ಲ. ಅವರು ಒಂದು ವಿಚಾರ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಾನು 18 ವರ್ಷದ ಹುಡುಗನಾಗಿದ್ದೆ ನಾನು ಇಲ್ಲಿಗೆ ಬಂದಾಗ, ಆದರೆ ಕೇವಲ 2 ವರ್ಷಗಳಲ್ಲಿ, ಅಂದರೆ ನಾನು 20 ವರ್ಷದವನಾಗುವ ಹೊತ್ತಿಗೆ ಲಕ್ಷಗಟ್ಟಲೆ ಸಂಬಳ ತಂದು ಕೊಡುತ್ತಿದ್ದ ಒಂದು ಉನ್ನತ ಹುದ್ದೆಯಲ್ಲಿ ವಿರಾಜಮಾನನಾಗಿದ್ದೆ. ಆದರೆ ಅದು ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿತ್ತೇನು? ಅವರೇ ಪ್ರಶ್ನೆ ಕೇಳ್ಕೊತಾರೆ ಅವ್ರನ್ನ. ಆಮೇಲೆ ಅವರೇ ಉತ್ತರ ಹೇಳ್ತಾರೆ, ಹಾಗೆಂದು ಯೋಚಿಸಿದ್ದರೆ ಅದು ಮೂರ್ಖತನವಾಗುತ್ತಿತ್ತು. ಏಕೆಂದರೆ ಇವನ್ನೆಲ್ಲ ಮೀರಿದ ಒಂದು ಗಹನವಾದ ಶಕ್ತಿ ಸದಾ ಇದ್ದೇ ಇರುತ್ತದೆ. ಈ ಜಗತ್ತಿನಲ್ಲಿ ನನಗಿಂತ ಹೆಚ್ಚು ಕಷ್ಟಪಟ್ಟು ದುಡಿಯುತ್ತಿದ್ದ ಮತ್ತು ನನಗಿಂತ ಹೆಚ್ಚು ಜಾಣರಾಗಿದ್ದ ಜನರು ಇದ್ದೇ ಇದ್ದರು. ಆದರೆ ಅವರ್ಯಾರಿಗೂ ನಾನು ಕಂಡಷ್ಟು ಯಶಸ್ಸನ್ನು ಕಾಣುವುದು ಸಾಧ್ಯವಾಗಲಿಲ್ಲ. ಎಂಥ ಮಾತುಗಳಲ್ವಾ? ನಾವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದಾಗಲೂ ಇದು ನಾವು ನಿಮಿತ್ತ ಮಾತ್ರ, ಆ ದೇವರು ನಮ್ಮ ಕೈಲಿ ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ಳೋದು ನಿಜಕ್ಕೂ ಒಂದು ಅತ್ಯದ್ಭುತವಾದಂತಹ ವಿವೇಚನೆಯುತವಾದಂತಹ ಅಂಶ ಅಂತ ನನಗಾದರೂ ಅನಿಸುತ್ತೆ. ಅದಾದಮೇಲೆ ಅವ್ರು ಸಾಕಷ್ಟು ಸಂಪಾದನೆ ಮಾಡಿರ್ತಾರೆ. ಅಷ್ಟರಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಿ 2 ವರ್ಷಗಳಾಗಿರುತ್ತೆ. ಅವ್ರ ಅಮ್ಮನ ಕರೆಸ್ಕೊಳ್ಳುವಂತಹ ಸಂದರ್ಭ ಬರುತ್ತೆ. ಆಗ ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ಇವತ್ತಿನ ಕಾಲದಲ್ಲಿ ಎಲ್ಲ ನಮ್ಮ ಕೈಗೆ ಎಟ್ಕಿದ ಮೇಲೆ ಅಪ್ಪ ಅಮ್ಮನ ನಾವು ಮರ್ತೇ ಬಿಡ್ತೀವಿ. ಆದರೆ ಅವರು ಇಲ್ಲಿ ಯೋಚನೆ ಮಾಡ್ತಾರೆ, ನನ್ನ ಅಮ್ಮನಿಗಾಗಿ ನಾನು ಎಷ್ಟು ಬೇಕಾದರೂ ಖರ್ಚು ಮಾಡಲು ತಯಾರಿದ್ದೆ. ನಾನು ಬೇರ್ಯಾರನ್ನು ಪ್ರೀತಿಸದಷ್ಟು ಅಗಾಧವಾಗಿ ಅಮ್ಮನನ್ನು ಪ್ರೀತಿಸುತ್ತಿದ್ದೆ. ನಾನು ಗೂರಲಿನಿಂದ ನರಳುತ್ತಾ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದಾಗ ಅವರು ನನ್ನನ್ನು ಕುಕ್ಕುಲತೆಯಿಂದ ನೋಡಿಕೊಂಡಿದ್ದು, ಪ್ರತಿಯೊಂದು ಹಂತದಲ್ಲೂ ನನಗೆ ಬೆಂಬಲವಾಗಿ ನಿಂತಿದ್ದು ಮತ್ತು ನನಗೋಸ್ಕರ ಅವರು ಮಾಡಿದ ಆ ಅಪಾರವಾದ ತ್ಯಾಗದ ಋಣವನ್ನು ತೀರಿಸುವುದು ಖಂಡಿತವಾಗಿಯೂ ನನ್ನಿಂದ ಸಾಧ್ಯವಿಲ್ಲ. ನನ್ನ ಆಧ್ಯಾತ್ಮಿಕ ಸಾಧನೆಯನ್ನು, ಜ್ಯೋತಿಷ್ಯ ಕಲಿಯುವ ನನ್ನ ಹಂಬಲವನ್ನು, ಚದುರಂಗವನ್ನು ಆಡುವ ನನ್ನ ಆಸೆಯನ್ನು, ಪುಸ್ತಕಗಳನ್ನು ಓದಬೇಕೆಂಬ ನನ್ನ ಮಹದಾಸೆಯನ್ನು ಮತ್ತು ನನ್ನ ಇತರ ಬಯಕೆಗಳನ್ನು ಒಪ್ಪಿಕೊಂಡು ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕೆಂದು ಅವರಿಗೆ ಕಡ್ಡಾಯವೇನೂ ಆಗಿರಲಿಲ್ಲ. ಅವರು ಅದನ್ನೆಲ್ಲ ಮಾಡದೆ ಇದ್ದರೂ ಅವರನ್ನು ಯಾರೂ ಪ್ರಶ್ನಿಸುತ್ತಿರಲಿಲ್ಲ. ಆದರೂ ಅಮ್ಮ ಅವೆಲ್ಲವನ್ನು ಮನಸಾರೆ ಮಾಡಿದರು. ಹೀಗಾಗಿ ಈಗ
ಸಿಡ್ನಿಗೆ ಬಂದಿರುವ ಅಮ್ಮನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನಿಸಿತು. ಈ ವಿವೇಚನೆ ಎಲ್ಲ ಮಕ್ಕಳಿಗೂ ಬಂದರೆ ಜಗತ್ತು ಎಷ್ಟು ಸುಂದರವಾಗಿರುತ್ತಲ್ವ. ಹಾಗೆ ಅವ್ರು ಹೇಳ್ತಾರೆ, ಈ ಲೌಕಿಕ ಜಗತ್ತಿನಿಂದ ಪಾರಾಗಲೇನು ನಾನು ಆಧ್ಯಾತ್ಮಿಕ ಮಾರ್ಗವನ್ನು ಇಷ್ಟಪಡಲಿಲ್ಲ. ನಿಜ ಹೇಳಬೇಕಂದ್ರೆ ಮೊದಲು ನಿತ್ಯ ಜಗತ್ತಿನಲ್ಲಿ ಸಾಧನೆಯ ಶಿಖರವೇರಿ ಆಮೇಲೆ ಇದನ್ನೆಲ್ಲ ಬಿಟ್ಟು ದೂರ ಹೋಗಬೇಕು, ಅದು ನಿಜವಾದ ಸನ್ಯಾಸ ಅಂತ. ಎಷ್ಟೊಳ್ಳೆ ಮಾತಲ್ಲ. ಎಷ್ಟೋ ಜನ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ನಮ್ಮ ಕೈಲಿ ಏನೂ ಸಾಧ್ಯ ಇಲ್ಲ, ಈ ಲೋಕದಲ್ಲಿ ಇಷ್ಟೊಂದೆಲ್ಲ ಕಷ್ಟ ಇದೆಯಪ್ಪ, ಇದನ್ನೆಲ್ಲ ಯಾಕೆ ಎದುರಿಸ್ಬೇಕು, ಒಂಟಿಯಾಗಿ ಹೋಗ್ಬಿಡೋಣ ಅನ್ನೋ ನಿರ್ಧಾರ ತೊಗೊಂಡು ಹೋಗಿರ್ತಾರೆ. ಆದರೆ ಲೇಖಕರು ಆ ರೀತಿ ಹೇಳಲಿಲ್ಲ. ಅವರು ಎಲ್ಲವನ್ನು ಸಂಪಾದನೆ ಮಾಡಬೇಕು, ಆಮೇಲೆ ಬಿಟ್ಟು ಹೋಗಬೇಕು ಅನ್ನೋದನ್ನು ಹೇಳ್ತಾರೆ. ಮತ್ತು ನಾನು ಕೊನೆಯದಾಗಿ ಇದರಲ್ಲಿ ಒಂದು ಸಾಲುಗಳು ಬರುತ್ತೆ, ಆತ್ಮ ಸಾಕ್ಷಾತ್ಕಾರವು ಇದ್ದಕ್ಕಿದ್ದಂತೆ ಸಂಭವಿಸುವಂಥದ್ದಲ್ಲ. ಈ ಸಾಧನೆಗೆ ತೊಡಗಿದಾಗ ನಮ್ಮ ಆಗೊಮ್ಮೆ ಈಗೊಮ್ಮೆ ಆಹಾ ಎನ್ನುವಂತಹ ಕ್ಷಣಗಳು ಸಿಗಬಹುದು ನಿಜ. ಆದರೆ ಸಾಕ್ಷಾತ್ಕಾರದ ನಿಜವಾದ ಅನುಭವವಾಗಬೇಕು ಅಂದರೆ ನಾವು ಸಾವಧಾನವಾಗಿ ಅದರಲ್ಲಿ ತೊಡಗಬೇಕು. ನಾವು ಕೇವಲ ದೇಹದಾರಿಗಳು ಮಾತ್ರವೇ ಅಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗೆಯೇ ಇನ್ನೊಬ್ಬರು ನಮಗೆ ನೋವುಂಟು ಮಾಡಿದರೂ ಅದಕ್ಕೆ ಪ್ರತಿಕ್ರಿಯಿಸಲು ನಾವು ಹೋಗಬಾರದು ಅಂತ ಹೇಳ್ತಾರೆ. ಅಂದರೆ ಯಾರಿಗೂ ನಾವು ನೋವು ಕೊಡದೆ ಬದುಕೋದನ್ನು ಕಲಿಬೇಕು ಅಂತ. ಇದಿಷ್ಟೇ ವಿಚಾರಗಳಲ್ಲ, ಈ ಪುಸ್ತಕದಲ್ಲಿ ತಾಂತ್ರಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ದಕ್ಷಿಣಾಚಾರ, ವಾಮಾಚಾರ, ಸಮಯಾಚಾರ, ಮಿಶ್ರಾಚಾರ ಎಲ್ಲ ಪದ್ಧತಿಗಳ ವಿವರಣೆ ಇದೆ, ಕಾಮಾಖ್ಯದ ವಿವರಣೆ ಇದೆ. ಮತ್ತು ಆ ಲೇಖಕರು ವಾರಣಾಸಿಗೆ ಹೋದಾಗ ಅಲ್ಲಿ ನೋಡುವಂತಹ ಚಿತ್ರಣದ ವಿವರಣೆ ಇದೆ. ಯಾಕಂತಂದರೆ ಅವರು ಲೇಖಕರು ವಾರಣಾಸಿಗೆ ಹೋದಾಗ ಅವರು ಕೆಲವು ಪುಸ್ತಕಗಳನ್ನ ಓದಿ ಅಂದ್ಕೊಂಡಿರ್ತಾರೆ, ಗಂಗೆಯ ದಟ್ಟದಲ್ಲಿ ತುಂಬ ಶಾಂತವಾಗಿರುತ್ತೆ, ಸಾಕಷ್ಟು ಜನ ಸನ್ಯಾಸಿಗಳು ಸಾಧಕರು ಇರ್ತಾರೆ, ಅವರೆಲ್ಲ ಹೀಗೆ ಜ್ಞಾನ ಮಾಡ್ತಾ ಇರ್ತಾರೆ, ಸಾಧನೆ ಮಾಡ್ತಿರ್ತಾರೆ ಅಂತ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಚಿತ್ರಣವೇ ಬೇರೆ ಇರುತ್ತೆ, ಗಿಜಿ ಅನ್ನುವಂತಹ ಜನಸಾಗರ ಇರುತ್ತೆ. ನಾನು ಇಲ್ಲಿಗೆ ಹೇಗೆ ಶಾಂತಿಯನ್ನು ಹರಿಸ್ಕೊಂಡು ಬಂದೆ, ಇಲ್ಲಿ ನನಗದು ಸಾಧ್ಯ ಆಗುತ್ತಾ ಅಂತ ಕೇಳ್ಕೊತಾರೆ. ಇಂಥ ವಿವರಣೆಗಳಿದೆ. ಮತ್ತು ಎಲ್ಲವನ್ನ ಗುರುಮುಖೇನ ಕಲಿಬೇಕು ಅಂತ ಒಬ್ಬರು ಗುರುವನ್ನು ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಅವ್ರಿಗೆ ಅಂದ್ಕೊಂಡಂಥ ವಾತಾವರಣ ಸಿಗಲಿಲ್ಲ ಅಂದ್ರೂ ಇದು ನನ್ನದೊಂದು ಅನುಭವ, ಇದು ನನ್ನ ಮುಂದಿನ ಸಾಧನೆಗೆ ದಾರಿಯಾಗತ್ತೆ ಅಂತ ಅದನ್ನು ಅಷ್ಟೇ ಒಂದು ಒಳ್ಳೆಯ ಮನಸ್ಥಿತಿಯಿಂದ ತಗೋತಾರೆ. ಇಂಥದ್ದೆಲ್ಲ ವಿಚಾರಗಳು ಮತ್ತು ಪುಸ್ತಕ ಓದ್ತಾ ನಮ್ಮಲ್ಲಿ ಒಂದು ಸಕಾರಾತ್ಮಕ ಮನೋಭಾವ ಬೆಳೀತಾ ಹೋಗುತ್ತೆ. ಸನ್ಯಾಸಿ ಆಗೋರಷ್ಟೇ ಈ ಪುಸ್ತಕವನ್ನು ಓದಬೇಕು ಅನ್ನೋದು ಖಂಡಿತ ಅಲ್ಲ. ಆದರೆ ನಾವು ತಿಳ್ಕೋಬೇಕು, ನಮಗೂ ಕಾಡುತ್ತೆ ಅಲ್ವಾ ಪ್ರಶ್ನೆಗಳು, ನಾವು ಯಾಕೆ ಬಂದಿದ್ದೀವಿ ಈ ಜೀವನಕ್ಕೆ, ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ, ನಾವೇನಾದರೂ ಸಾಧನೆ ಮಾಡುವಂಥದ್ದಿದೆಯಾ, ಅಥವಾ ನನ್ನ ಜೀವನಕ್ಕೆ ಇದೇ ಉದ್ದೇಶ ಅನ್ನುವಂಥದ್ದಿದೆಯಾ, ಈ ಪ್ರಶ್ನೆಗಳು ಕಾಡುವಾಗ ನಮಗೂ ಅನಿಸುತ್ತೆ ನಾವೇನಾಗಬೇಕು ಅಂತ. ಅಂಥದ್ದೆಲ್ಲ ಪ್ರಶ್ನೆಗಳಿಗೆ ಎಲ್ಲೋ ಒಂದು ಕಡೆ ಉತ್ತರ ಸಿಗತ್ತೆ ಅಂತ ಆಗೋದಾದರೆ ನೀವು ಈ ಪುಸ್ತಕವನ್ನು ಖಂಡಿತ ಓದ್ಬೋದು. ನಿಮ್ಮ ಮನಸ್ಸಿಗೆ ಒಂದಷ್ಟು ಪ್ರಶ್ನೆಗಳಿಗೆ, ಒಂದಷ್ಟು ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ಮತ್ತು ದೇವರಿದ್ದಾರೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆ ಯಾವಾಗಲೂ ಕಾಡುತ್ತಲ್ಲ, ನಂಬಿಕೆ ಇದ್ದರೆ ಎಲ್ಲವೂ ಇದೆ, ನಾವು ಕಂಡ್ಕೋಬೇಕಷ್ಟೇ ಅನ್ನುವಂತಹ ಸತ್ಯವನ್ನು ಈ ಪುಸ್ತಕ ನಮಗೆ ತಿಳಿಸಿಕೊಡುತ್ತೆ. ಇದು ಪುಸ್ತಕದ ಪರಿಚಯ ಆಯಿತು. ಹಾಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟು ಕನ್ನಡಿಗರಿಗೆ ಇಂಥದ್ದು ಎಲ್ಲ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಟ್ಟು ಸಾಕಷ್ಟು ಕನ್ನಡ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸ್ತಾ ಇರುವಂತಹ ಸುಕೃತಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.